10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 5 ಧಾತುಗಳ ಆವರ್ತನೀಯ ವರ್ಗೀಕರಣ ಭಾಗ 4 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಭಾಗ 4ರಲ್ಲಿ ನಾವು ಆಧುನಿಕ ಆವರ್ತ ಕೋಷ್ಟಕದಲ್ಲಿರುವಂತಹ ಧಾತುಗಳ ವಿವಿಧ ಕವಚಗಳಲ್ಲಿ ಇರುವಂತಹ ಗರಿಷ್ಠವಾದ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು 2n² ಸೂತ್ರದಿಂದ ನಾವು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ತಿಳಿಯುವುದರ ಜೊತೆಗೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ಪ್ರವೃತ್ತಿಗಳಲ್ಲಿ ಕಂಡುಬರುವಂತಹ ಪರಮಾಣು ಗಾತ್ರ ಎಂದರೇನು, ಪರಮಾಣು ಗಾತ್ರವು ಆವರ್ತ ಮತ್ತು ಗುಂಪುಗಳಲ್ಲಿ ಹೇಗೆ ವ್ಯತ್ಯಾಸವಾಗುತ್ತದೆ, ಹಾಗೆಯೇ ಅಯನೀಕರಣ ಶಕ್ತಿ, ಲೋಹೀಯ ಗುಣ ಮತ್ತು ಅಲೋಹೀಯ ಗುಣಗಳು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ ಮತ್ತು ಗುಂಪುಗಳಲ್ಲಿ ಹೇಗೆ ವ್ಯತ್ಯಾಸಗೊಳ್ಳುತ್ತದೆ ಎಂಬುದನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ಪ್ರತಿಯೊಂದು ಧಾತುವು ಪರಮಾಣುಗಳೆಂಬ ಅತಿ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿವೆ ಎಂಬುದು ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ಪರಮಾಣುವಿನ ವಿವಿಧ ಕವಚಗಳಲ್ಲಿ ಗರಿಷ್ಠ ಎಲೆಕ್ಟ್ರಾನುಗಳನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ತಿಳಿಯೋಣ. ಕೆ ಕವಚ, ಎಲ್ ಕವಚ, ಎಂ ಕವಚ ಹಾಗೂ ಎನ್ ಕವಚದಲ್ಲಿರುವಂತಹ ಗರಿಷ್ಠ ಎಲೆಕ್ಟ್ರಾನುಗಳೆಷ್ಟು? ಮಕ್ಕಳೇ, ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯು 2n² ಸೂತ್ರವನ್ನು ಅವಲಂಬಿಸಿದೆ ಎಂಬುದನ್ನು ಸ್ಮರಿಸಿಕೊಳ್ಳಿ. ಇಲ್ಲಿ n ಎಂಬುದು ಪರಮಾಣು ಬೀಜ ಕೇಂದ್ರದಿಂದ ಕವಚದ ಸಂಖ್ಯೆಯನ್ನು ಸೂಚಿಸುತ್ತದೆ. n ಎಂಬುದು 2n² ಸೂತ್ರದಲ್ಲಿ n ಎಂಬುದು ಕವಚದ ಎಷ್ಟನೇ ಕವಚದಲ್ಲಿದೆ ಎಲೆಕ್ಟ್ರಾನ್ಗಳು ಎಂಬ ಕವಚದ ಸಂಖ್ಯೆಯನ್ನು ಸೂಚಿಸುತ್ತದೆ. ಮಕ್ಕಳೇ, ಉದಾಹರಣೆಗೆ ನಾವು ಕೆ ಕವಚದಲ್ಲಿರಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳೆಷ್ಟು ಎಂಬುದನ್ನು ನೋಡೋಣ. ಪರಮಾಣುವಿನ ಅತ್ಯಂತ ಬೀಜ ಕೇಂದ್ರಕ್ಕೆ ಸಮೀಪವಾಗಿರುವಂತಹ ಮೊದಲನೇ ಕವಚ ಯಾವುದೆಂದರೆ ನಮಗೀಗಾಗಲೇ ತಿಳಿದಿದೆ ಅಲ್ಲವೇ ಮಕ್ಕಳೇ? ಕೆ ಕವಚ. ಹಾಗಾದರೆ ಈ ಕೆ ಕವಚದಲ್ಲಿರಬಹುದಾದಂತಹ ಗರಿಷ್ಠ ಎಲೆಕ್ಟ್ರಾನುಗಳೆಷ್ಟು? ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯು 2n² ಸೂತ್ರವನ್ನು ಅವಲಂಬಿಸಿರುತ್ತದೆ. ಅದರ ಅನ್ವಯ ನಾವೀಗ ಕೆ ಕವಚದಲ್ಲಿ ಎಷ್ಟು ಎಂಬುದನ್ನು ಕಂಡುಹಿಡಿಯೋಣ. 2n ಸೂತ್ರವನ್ನು ಆಧರಿಸಿದಾಗ 2 × n ಜಾಗದಲ್ಲಿ ಕೆ ಕವಚವು ಎಷ್ಟನೇ ಕವಚವಾಗಿದೆ? 1ನೇ ಕವಚವಾಗಿದೆ. ಹಾಗಾಗಿ n ಜಾಗದಲ್ಲಿ ನಾವು 1 ಬರಿತೀವಿ, 1² ಆಯಿತು. ಹಾಗಾದರೆ 2 × 1² ಬೆಲೆ ಎಷ್ಟು? 1. 2 × 1 2. ಹಾಗಾದರೆ ಮೊದಲನೇ ಕವಚವಾದಂತಹ ಕೆ ಕವಚದಲ್ಲಿರುವಂತಹ ಗರಿಷ್ಠ ಎಲೆಕ್ಟ್ರಾನುಗಳೆಷ್ಟು? 2 ಎಲೆಕ್ಟ್ರಾನ್ಗಳಾಗಿವೆ. ಹಾಗಾದರೆ ಆವರ್ತ ಕೋಷ್ಟಕದ ಮೊದಲನೇ ಆವರ್ತವು ಎಷ್ಟು ಧಾತುಗಳನ್ನು ಹೊಂದಿದೆ? 2 ಧಾತುಗಳನ್ನು ಹೊಂದಿದೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಮೊದಲನೇ ಆವರ್ತದಲ್ಲಿ ಕಂಡುಬರುವಂತಹ ಧಾತುಗಳೆಷ್ಟು ಎಂಬುದು ನಿಮಗೆ ತಿಳಿಯುತ್ತಲ್ಲವೇ ಮಕ್ಕಳೇ? 2 ಧಾತುಗಳು. ಆ 2 ಧಾತುಗಳು ಯಾವುವು? ಹೈಡ್ರೋಜನ್ ಮತ್ತು ಹೀಲಿಯಂ. ಮೊದಲನೇ ಆವರ್ತದಲ್ಲಿ ಕಂಡುಬರುವ ಧಾತುಗಳು ಯಾವುವು? ಹೈಡ್ರೋಜನ್ ಮತ್ತು ಹೀಲಿಯಂ. ಹಾಗೆಯೇ ನ್ಯೂಕ್ಲಿಯಸ್ನಿಂದ ಎರಡನೇ ಕವಚ ಯಾವುದೆಂದರೆ ಎಲ್ ಕವಚ. ಇಲ್ಲಿ ಎನ್ನ ಬೆಲೆ ಏನಾಗುತ್ತದೆ?
2. ಹಾಗಾದರೆ ಎಲ್ ಕವಚದಲ್ಲಿರುವಂಥ ಗರಿಷ್ಠ ಎಲೆಕ್ಟ್ರಾನುಗಳೆಷ್ಟು? ಎರಡನೇ ಆವರ್ತದಲ್ಲಿ ಕಂಡುಬರುವಂತಹ ಧಾತುಗಳೆಷ್ಟು ಎಂಬುದನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಎಲ್ ಕವಚದಲ್ಲಿ 2n² ಸೂತ್ರವನ್ನು ಆದೇಶಿಸಿದಾಗ ಇಲ್ಲಿ ಎನ್ನ ಬೆಲೆ 2 ಆಗಿರುವುದರಿಂದ 2 ಸ್ಕ್ವಯರ್, 2 × 2 ಸ್ಕ್ವಯರ್ನ ಬೆಲೆ ಎಷ್ಟು? 4. 4 2 8. ಹಾಗಾದರೆ ಎರಡನೇ ಆವರ್ತ, ಆಧುನಿಕ ಆವರ್ತ ಕೋಷ್ಟಕದ ಎರಡನೇ ಆವರ್ತವು ಎಷ್ಟು ಧಾತುಗಳನ್ನು ಹೊಂದಿದೆ ಮಕ್ಕಳೇ? ಹೌದು, ಎರಡನೇ ಆವರ್ತವು 8 ಧಾತುಗಳನ್ನು ಹೊಂದಿದೆ. ಹಾಗಾದರೆ ಆ 8 ಧಾತುಗಳು ಯಾವುವು ಎಂಬುದನ್ನು ಪಟ್ಟಿ ಮಾಡಿ ಮಕ್ಕಳೇ. ಎರಡನೇ ಆವರ್ತದಲ್ಲಿ ಬರುವಂತಹ ಧಾತುಗಳು ಯಾವುವು? ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಒಟ್ಟು ಎಷ್ಟು ಧಾತುಗಳಿವೆ? 1 2 3 4 5 6 7 8. ಹಾಗಾದರೆ ಆಧುನಿಕ ಆವರ್ತ ಕೋಷ್ಟಕದ ಎರಡನೇ ಆವರ್ತದಲ್ಲಿ ಕಂಡುಬರುವಂತಹ ಧಾತುಗಳ ಸಂಖ್ಯೆ ಎಷ್ಟು ಮಕ್ಕಳೇ? ಹೌದು, 8 ಧಾತುಗಳಿವೆ. ಆ ಧಾತುಗಳು ಯಾವುವು ಎಂಬುದನ್ನು ನೀವು ಪಟ್ಟಿ ಮಾಡಿದ್ರಲ್ವಾ? ಹಾಗೆಯೇ ಮೂರನೇ ಆವರ್ತದಲ್ಲಿಯೂ ಸಹ 8 ಧಾತುಗಳಿವೆ ಎಂಬುದನ್ನು ಗಮನಿಸಿ ಮಕ್ಕಳೇ. 1 2 ಇಲ್ಲಿ 3 4 5 6 7 8. ಆ ಧಾತುಗಳು ಯಾವುವು? ಮೂರನೇ ಆವರ್ತದಲ್ಲಿ ಬರುವಂತಹ ಧಾತುಗಳು ಯಾವುವೆಂದರೆ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್. ಮೂರನೇ ಆವರ್ತದಲ್ಲಿ ಕಂಡುಬರುವಂತಹ ಧಾತುಗಳು 8. ಹೀಗೆ 3 4 5 6 ಮತ್ತು 7ನೇ ಆವರ್ತಗಳು ಕ್ರಮವಾಗಿ 8 18 18 32 ಮತ್ತು 32 ಧಾತುಗಳನ್ನು ಹೊಂದಿವೆ. ವಿದ್ಯಾರ್ಥಿಗಳೇ, ಹಾಗೆ 4 5ನೇ ಆವರ್ತದಲ್ಲಿ ನೀವು ಧಾತುಗಳಿರುವುದನ್ನು ಪಟ್ಟಿ ಮಾಡಿ. ಒಟ್ಟು ಎಷ್ಟು ಧಾತುಗಳಿವೆ? 18 ಧಾತುಗಳಿವೆ. 4ನೇ ಆವರ್ತದಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಾಡಿಯಂ, ಕ್ರೋಮಿಯಂ, ಮೆಗ್ನೀಷಿಯಂ, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್, ಗ್ಯಾಲಿಯಂ, ಜರ್ಮೇನಿಯಂ, ಆರ್ಸೆನಿಕ್, ಸೆಲೀನಿಯಂ, ಬ್ರೋಮಿನ್, ಕ್ರಿಪ್ಟಾನ್. ಈ 18 ಧಾತುಗಳು 4ನೇ ಆವರ್ತದಲ್ಲಿ ಕಂಡುಬರುವ ಧಾತುಗಳಾಗಿವೆ. ಹಾಗೆಯೇ 5ನೇ ಧಾತುವಿನಲ್ಲಿಯೂ ಸಹ 5ನೇ ಆವರ್ತದಲ್ಲಿಯೂ ಸಹ 18 ಧಾತುಗಳು ಕಂಡುಬರುತ್ತವೆ. ಹಾಗೆಯೇ 6ನೇ ಆವರ್ತದಲ್ಲಿ ಕಂಡುಬರುವಂತಹ ಧಾತುಗಳ ಸಂಖ್ಯೆ 32. ಇಲ್ಲಿ ಸೀಸಿಯಂ, ಬೇರಿಯಂ ನಂತರ ಲ್ಯಾಂಥನಮ್ ಧಾತು ಕಂಡುಬರುತ್ತದೆ. ಲ್ಯಾಂಥನಮ್ ನಂತರ ಬರುವಂತಹ ಈ 14 ಧಾತುಗಳು ಅಡ್ಡ ಸಾಲುಗಳಲ್ಲಿ ಸಾಮ್ಯತೆಯನ್ನು ಹೊಂದಿರುವುದರಿಂದ ಅವುಗಳನ್ನು ಆವರ್ತ ಕೋಷ್ಟಕದಲ್ಲಿ ಕೆಳಭಾಗದಲ್ಲಿಡಲಾಗಿದೆ. ಒಟ್ಟು ಇವುಗಳನ್ನು ನೀವು ಲೆಕ್ಕ ಹಾಕಿದಾಗ ಲ್ಯಾಂಥನಮ್ ನಂತರ ಬರುವ 14 ಧಾತುಗಳು, ನಂತರ ಇಲ್ಲಿ ಬರುವಂಥ ಈ ಧಾತುಗಳನ್ನು ಒಟ್ಟು ಲೆಕ್ಕ ಹಾಕಿದಾಗ 32 ಧಾತುಗಳು ಕಂಡುಬರುತ್ತವೆ. ಹಾಗಾದರೆ 6ನೇ ಆವರ್ತದಲ್ಲಿ ಕಂಡುಬರುವಂತಹ ಧಾತುಗಳ ಸಂಖ್ಯೆ ಎಷ್ಟು ಮಕ್ಕಳೇ? 32. ಹಾಗೆಯೇ 7ನೇ ಆವರ್ತದಲ್ಲಿಯೂ ಸಹ 32 ಧಾತುಗಳು ಕಂಡುಬರುತ್ತವೆ. ಇಲ್ಲಿ
ಫ್ರಾನ್ಸಿಯಂ, ರೇಡಿಯಂ ನಂತರ ಆಕ್ಟಿನಿಯಂ ಎಂಬ ಧಾತು ಕಂಡುಬರುತ್ತದೆ. ಆಕ್ಟಿನಿಯಂ ನಂತರ ಕಂಡುಬರುವ ಈ 14 ಧಾತುಗಳು ಹಾಗೆಯೇ ಇಲ್ಲಿ ಉಳಿದ ಧಾತುಗಳು ಸೇರಿದಾಗ ಒಟ್ಟು 32 ಧಾತುಗಳು 7ನೇ ಆವರ್ತದಲ್ಲಿ ಕಂಡುಬರುತ್ತವೆ. ಹೀಗೆ ಪ್ರತಿಯೊಂದು ಆವರ್ತದಲ್ಲಿ ಕಂಡುಬರುವಂತಹ ಧಾತುಗಳು ಯಾವುವು ಎಂಬುದು ನಿಮಗೆ ತಿಳಿಯುತ್ತಲ್ಲವೇ ಮಕ್ಕಳೇ? ಅವುಗಳನ್ನು ಪಟ್ಟಿ ಮಾಡಿ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನವು ನಮಗೆ ಅದರ ರಾಸಾಯನಿಕ ಕ್ರಿಯಾಕಾರತ್ವವನ್ನು ತಿಳಿಸುತ್ತದೆ. ಅಂದರೆ ಆವರ್ತ ಕೋಷ್ಟಕದಲ್ಲಿ ಧಾತುವು ಯಾವ ಸ್ಥಾನದಲ್ಲಿ ಇದೆ ಎಂಬುದನ್ನು ಆಧರಿಸಿ ನಾವು ಆ ಧಾತುವಿನ ಕ್ರಿಯಾಕಾರತ್ವವನ್ನು ಊಹಿಸಬಹುದು. ನೀವು ಈಗಾಗಲೇ ತಿಳಿದಿರುವಂತೆ ಧಾತುವಿನ ವೇಲೆನ್ಸ್ ಎಲೆಕ್ಟ್ರಾನ್ಗಳು, ಧಾತುವಿನ ರಾಸಾಯನಿಕ ಬಂಧದ ಬಗೆ, ಯಾವ ರಾಸಾಯನಿಕ ಬಂಧದ ಬಗೆ ಇರುತ್ತದೆ ಮತ್ತು ಅದರಲ್ಲಿರುವಂಥ ಬಂಧಗಳ ಸಂಖ್ಯೆಯನ್ನು ನಿರ್ಧರಿಸುತ್ತವೆ. ಮೆಂಡಲೀವ್ರವರು ತಮ್ಮ ಆವರ್ತ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನವನ್ನು ನಿರ್ಧರಿಸಲು ಸಂಯುಕ್ತಗಳ ಸೂತ್ರಗಳನ್ನು ಆಧಾರವಾಗಿ ಬಳಸಿದುದು ಒಂದು ಉತ್ತಮವಾದ ಆಯ್ಕೆಯಾಗಿತ್ತು. ಏಕೆ ಎಂಬುದನ್ನು ನಾವು ಯೋಚಿಸಬಲ್ಲಿರಾ? ಅದಕ್ಕೆ ಕಾರಣವನ್ನು ನೀವು ಹೇಳಬಲ್ಲಿರಾ ಮಕ್ಕಳೇ? ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿರುವ ಧಾತುಗಳನ್ನು ಒಂದೇ ಗುಂಪಿನಲ್ಲಿಡಲು ಇದು ಹೇಗೆ ಕಾರಣವಾಗಿರಬಹುದು? 1ನೇ ವರ್ಗಕ್ಕೆ ಸೇರಿದಂತಹ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳು 1 ಆಗಿದ್ದು ಇವು ಹೆಚ್ಚು ಕ್ರಿಯಾಪಟುತ್ವವಾದಂತಹ ಧಾತುಗಳಾಗಿವೆ. ಬಹುತೇಕ ಇವು ಲೋಹಗಳಾಗಿವೆ. ಎಸ್ ಬ್ಲಾಕ್ನಲ್ಲಿ ಬರುವಂತಹ ಧಾತುಗಳಲ್ಲಿ ಹೈಡ್ರೋಜನನ್ನು ಹೊರತುಪಡಿಸಿದರೆ ಉಳಿದ ಧಾತುಗಳು ಲೋಹಗಳಾಗಿದ್ದು ಕ್ರಿಯಾಪಟುತ್ವವಾಗಿವೆ. ಒಂದು ಗುಂಪಿನ ಎಲ್ಲ ಧಾತುಗಳು ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತವೆ. ಒಂದೇ ಆವರ್ತದಲ್ಲಿನ ಎಲ್ಲ ಧಾತುಗಳು ಒಂದೇ ಸಂಖ್ಯೆಯ ಕವಚಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ 2ನೇ ಆವರ್ತದಲ್ಲಿ ಬರುವಂತಹ ಧಾತುಗಳ ಕವಚದ ಸಂಖ್ಯೆ ಎಷ್ಟು ಮಕ್ಕಳೇ? 2. 3ನೇ ಆವರ್ತದಲ್ಲಿ ಬರುವಂತಹ ಧಾತುಗಳ ಕವಚದ ಸಂಖ್ಯೆ 3. ಹೀಗೆ ನಾವು ನಿರ್ಧರಿಸಬಹುದು. ಆವರ್ತ ಕೋಷ್ಟಕದಲ್ಲಿ ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಕವಚಗಳ ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದಂತಹ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಯಾವ ಸೂತ್ರದಿಂದ ಲೆಕ್ಕ ಮಾಡಬಹುದು ಮಕ್ಕಳೇ? ಹೌದು, 2n² ಸೂತ್ರದ ಸಹಾಯದಿಂದ ಲೆಕ್ಕ ಮಾಡಬಹುದು ಎಂದು ತಿಳಿಯಿತಲ್ಲವೇ? ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. 1s ಮೊದಲನೇ ಕಕ್ಷಕ, 2ನೇ ಕವಚ ಹಾಗೂ 3ನೇ ಕವಚ. ಒಂದನೇ ಎಸ್ ಕಕ್ಷಕ, 2ನೇ ಕವಚದಲ್ಲಿ ಬರುವಂತಹ ಎಸ್ ಕಕ್ಷಕ, 3ನೇ ಕವಚದಲ್ಲಿ ಬರುವಂತಹ 3ನೇ ಎಸ್ ಕಕ್ಷಕ. ವಿದ್ಯಾರ್ಥಿಗಳೇ, ಆಧುನಿಕ ಆವರ್ತ ಕೋಷ್ಟಕದಲ್ಲಿ ನಾವು ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶವೆಂದರೆ 18ನೇ ವರ್ಗದ ಧಾತುಗಳು. 18ನೇ ವರ್ಗದ ಧಾತುಗಳನ್ನು 0 ವರ್ಗದ ಧಾತುಗಳು, ಜಡ ಅನಿಲಗಳು ಅಥವಾ ರಾಜ ಅನಿಲಗಳು, ಶ್ರೇಷ್ಠ ಅನಿಲಗಳು ಎಂದೂ ಸಹ ಕರೆಯುತ್ತಾರೆ. ಹಾಗಾದರೆ
ಈ 18ನೇ ವರ್ಗದ ಧಾತುಗಳ ವಿಶೇಷತೆ ಏನು ಎಂಬುದನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ಆವರ್ತ ಕೋಷ್ಟಕದ ಸಹಾಯದಿಂದ ನೀವು 18ನೇ ಗುಂಪು ಅಥವಾ ವರ್ಗದಲ್ಲಿ ಕಂಡುಬರುವಂತಹ ಧಾತುಗಳನ್ನು ಪಟ್ಟಿ ಮಾಡಿ. 18ನೇ ವರ್ಗದ ಧಾತುಗಳು ಎಲ್ಲಿ ಕಂಡುಬರುತ್ತವೆ ನೋಡಿ ಮಕ್ಕಳು. ಇಲ್ಲಿ 18ನೇ ಕಂಬಸಾಲು ಯಾವ ಧಾತುಗಳಿವೆ? ಹೀಲಿಯಂ, ನಿಯಾನ್, ಆರ್ಗಾನ್, Kr ಅಂದರೆ ಕ್ರಿಪ್ಟಾನ್, Ze ಅಂದರೆ ರೆಡಾನ್, Ze ಅಂದರೆ ಝೆನಾನ್, Rn ಅಂದರೆ ರೆಡಾನ್. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್ ಇವೇ 18ನೇ ವರ್ಗದಲ್ಲಿ ಕಂಡುಬರುವಂತಹ ಜಡ ಅನಿಲಗಳಾಗಿವೆ. ಅವುಗಳ ಸಂಕೇತಗಳನ್ನು ಗಮನಿಸಿ ಮಕ್ಕಳೇ. ಇವು ಅನಿಲ ರೂಪದಲ್ಲಿ ಇದ್ದು ರಾಸಾಯನಿಕವಾಗಿ ಜಡವಾಗಿರುತ್ತವೆ. ಅಲಂಕಾರಿಕ ಬಲ್ಬ್ಗಳಲ್ಲಿ ಈ ಅನಿಲಗಳನ್ನು ತುಂಬಲಾಗಿರುತ್ತದೆ. ಮಕ್ಕಳೇ, ಈ ಜಡಾನಿಲಗಳ ವಿಶೇಷತೆ ಏನೆಂದರೆ ಈ ಧಾತುಗಳು ಅತ್ಯಂತ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದು. ಅಂದರೆ ಅಷ್ಟಕ ರಚನೆ, ಎಲೆಕ್ಟ್ರಾನ್ ವಿನ್ಯಾಸ ರಚನೆಯನ್ನು ಹೊಂದಿರುತ್ತವೆ. ಅಂದರೆ ಈ ವರ್ಗದ ಧಾತುಗಳ ಪರಮಾಣುಗಳ ಕಕ್ಷೆಗಳು ಗರಿಷ್ಠ ಸಂಖ್ಯೆಯ ಎಲೆಕ್ಟ್ರಾನ್ಗಳಿಂದ ಭರ್ತಿಯಾಗಿರುತ್ತವೆ. ಆದ್ದರಿಂದ ತಮ್ಮಷ್ಟಕ್ಕೆ ತಾವೇ ಇತರ ಧಾತುಗಳೊಂದಿಗೆ ರಾಸಾಯನಿಕ ಬಂಧಗಳನ್ನು ಉಂಟು ಮಾಡುವುದಿಲ್ಲ. ಜಡಾನಿಲಗಳಲ್ಲಿ ಮೊದಲನೇ ಧಾತುವಾದಂಥ ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸ ಗಮನಿಸಿ. 2 ಎಲೆಕ್ಟ್ರಾನುಗಳು 1s2 ಅಂದರೆ ಎಸ್ ಕಕ್ಷಕದಲ್ಲಿ ಗರಿಷ್ಠವಾಗಿ ಭರ್ತಿಯಾಗಿದೆ. ಹಾಗಾಗಿ ಇದು ಯಾವುದೇ ರೀತಿ ಬಂಧವನ್ನು ಉಂಟು ಮಾಡುವುದಿಲ್ಲ. ನಿಯಾನ್ 10 ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆಯಾಗಿವೆ ಗಮನಿಸಿ ಮಕ್ಕಳೇ. 2ನೇ ಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳು ಕೊನೆ ಕವಚದಲ್ಲಿ ಎಷ್ಟಿದ್ದಾವೆ? 8 ಎಲೆಕ್ಟ್ರಾನ್ಗಳಿವೆ. ಅಂದರೆ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಿದ್ದು ಸಂಪೂರ್ಣವಾಗಿ ಹೊರಕವಚವು ತುಂಬಲ್ಪಟ್ಟಿದೆ. ಯಾವುದೇ ಜಡಾನಿಲಗಳ ಎಲೆಕ್ಟ್ರಾನ್ ವಿನ್ಯಾಸ ಗಮನಿಸಿ 8 ಎಲೆಕ್ಟ್ರಾನ್ಗಳಿರುವುದು ಕಂಡುಬರುತ್ತದೆ. ಹಾಗೆ ಕ್ರಿಪ್ಟಾನ್ 4s2 4p6 ಈ ರೀತಿ ಇದಕ್ಕೆ ನಾವು ಎಲೆಕ್ಟ್ರಾನ್ ವಿನ್ಯಾಸಕ್ಕೆ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಎಂದು ಕರೆಯುತ್ತೇವೆ. ಝೆನಾನ್ ಹಾಗೆ ರೆಡಾನ್ 6s2 6p6 6ನೇ ಕವಚದಲ್ಲಿ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? 8 ಎಲೆಕ್ಟ್ರಾನ್ಗಳಿವೆ. ಅಂದರೆ ಜಡಾನಿಲಗಳು ಅತ್ಯಂತ ಹೊರಕವಚದಲ್ಲಿ 6 ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿರುವುದರಿಂದ ಯಾವುದೇ ಬಂಧ ಉಂಟು ಮಾಡುವುದಿಲ್ಲ. ರಾಸಾಯನಿಕವಾಗಿ ಇವು ಜಡವಾಗಿರುವುದರಿಂದ ಇವುಗಳಿಗೆ ಜಡ ಅನಿಲಗಳು ಎಂದು ಕರೆಯುತ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಪ್ರಶ್ನೆಯನ್ನು ಗಮನಿಸಿ. ಅಲ್ಯೂಮಿನಿಯಂ ಧಾತುವು ಆವರ್ತ ಕೋಷ್ಟಕದಲ್ಲಿ ಯಾವ ಆವರ್ತ ಮತ್ತು ಯಾವ ಬ್ಲಾಕ್ಗೆ ಸೇರುತ್ತದೆ ಎಂಬುದನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ಉದಾಹರಣೆಯ ಮೂಲಕ ತಿಳಿಯೋಣ. ನಿಮಗೆ ತಿಳಿದಿರುವಂತೆ ಅಲ್ಯೂಮಿನಿಯಂನ ಪರಮಾಣು ಸಂಖ್ಯೆ ಎಷ್ಟು? 13. 13 ಆಗಿರುವುದರಿಂದ ಪರಮಾಣು ಸಂಖ್ಯೆ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮನಾಗಿರುವುದರಿಂದ ಅಲ್ಯೂಮಿನಿಯಂನಲ್ಲಿರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 13. ಅಂದರೆ 13 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಅಲ್ಯೂಮಿನಿಯಂ ಎಂದು ಅರ್ಥವಾಗುತ್ತದೆ. ಹಾಗೆಯೇ ಅಲ್ಯೂಮಿನಿಯಂನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯೋಣ. ಯಾವ ಬ್ಲಾಕ್ ಮತ್ತು ಯಾವ ಆವರ್ತಕ್ಕೆ ಸೇರುತ್ತದೆ ಎಂಬುದನ್ನು ತಿಳಿಯಲು ಆ ಧಾತುವಿನ ನಾವು ಎಲೆಕ್ಟ್ರಾನ್ ವಿನ್ಯಾಸದಿಂದ ತಿಳಿಯಬಹುದು. ಇಲ್ಲಿ ಗಮನಿಸಿ 1s2 2s2 2p6 3s2 3p1 ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಎರಡನೇ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು, ಮೂರನೇ ಕವಚದಲ್ಲಿ 3 ಎಲೆಕ್ಟ್ರಾನ್ಗಳಿದ್ದು
13 ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆಯಾಗಿವೆ ಎಂಬುದನ್ನು ನಾವು ಎಲೆಕ್ಟ್ರಾನ್ ವಿನ್ಯಾಸದ ಸಹಾಯದಿಂದ ತಿಳಿಯಬಹುದು. ಹಾಗಾದರೆ ಮಕ್ಕಳೇ, ಇಲ್ಲಿ ಅಲ್ಯೂಮಿನಿಯಂ ಯಾವ ಆವರ್ತಕ್ಕೆ ಸೇರುತ್ತದೆ ಎಂಬುದನ್ನು ಹೇಗೆ ಪತ್ತೆ ಮಾಡಬಹುದು? ಈ ಎಲೆಕ್ಟ್ರಾನ್ ವಿನ್ಯಾಸದಲ್ಲಿ ಗಮನಿಸಿ, ಎಷ್ಟನೇ ಕವಚವು ಗರಿಷ್ಠ ಸಂಖ್ಯೆಯಾಗಿದೆ? ಇಲ್ಲಿರುವಂತಹ ಗರಿಷ್ಠ ಸಂಖ್ಯೆ ಎಷ್ಟು? 3. ಹಾಗಾದರೆ ಅದು ಗರಿಷ್ಠ ಸಂಖ್ಯೆಯೇ ಅದರ ಆವರ್ತವನ್ನು ಸೂಚಿಸುತ್ತದೆ. ಹಾಗಾದರೆ ಅಲ್ಯೂಮಿನಿಯಂನು ಎಷ್ಟನೇ ಆವರ್ತದಲ್ಲಿ ಬರುತ್ತದೆ? ಆವರ್ತ ಕೋಷ್ಟಕದ 3ನೇ ಆವರ್ತದಲ್ಲಿ ಬರುತ್ತದೆ. ಇಲ್ಲಿ ಗಮನಿಸಿ ಮಕ್ಕಳೇ, 3ನೇ ಆವರ್ತದಲ್ಲಿ ಇರುವಂತಹ ಅಲ್ಯೂಮಿನಿಯಮನ್ನು ವೀಕ್ಷಿಸಿ ನೋಡಿ. ಇಲ್ಲಿ 3ನೇ ಆವರ್ತದಲ್ಲಿ ಅಲ್ಯೂಮಿನಿಯಂ ಕಂಡುಬರುತ್ತದೆ. ಹೀಗೆ ನಾವು ಅದರ ಎಲೆಕ್ಟ್ರಾನ್ ವಿನ್ಯಾಸದ ಸಹಾಯದಿಂದ ಧಾತುವಿನ ಆವರ್ತವನ್ನು ಪತ್ತೆ ಮಾಡಬಹುದು. ಹಾಗೆಯೇ ಅಲ್ಯೂಮಿನಿಯಂ ಯಾವ ಬ್ಲಾಕಿಗೆ ಸೇರುತ್ತದೆ? ಈಗಾಗಲೇ ನಿಮಗೆ ತಿಳಿದಿರುವಂತೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುಗಳನ್ನು ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ 4 ಬ್ಲಾಕ್ಗಳಾಗಿ ವಿಂಗಡಿಸಲಾಗಿದೆ. ಎಸ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್ ಧಾತುಗಳೆಂದು ವರ್ಗೀಕರಿಸಲಾಗಿದೆ. ಹಾಗಾದರೆ ಅಲ್ಯೂಮಿನಿಯಂ ಯಾವ ಬ್ಲಾಕಿಗೆ ಸೇರುತ್ತದೆ ಎಂಬುದನ್ನು ನಾವು ಎಲೆಕ್ಟ್ರಾನ್ ವಿನ್ಯಾಸದ ಸಹಾಯದಿಂದ ತಿಳಿಯಬಹುದು. ಮಕ್ಕಳೇ, ನೀವು ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಅಂತಿಮವಾಗಿ ಯಾವ ಕಕ್ಷಕದಲ್ಲಿ ಎಲೆಕ್ಟ್ರಾನು ಭರ್ತಿಯಾಗಿದೆ ಎಂಬುದನ್ನು ಗಮನಿಸಿ. ಅಲ್ಯೂಮಿನಿಯಂನಲ್ಲಿ ಯಾವ ಕಕ್ಷಕದಲ್ಲಿ ಎಲೆಕ್ಟ್ರಾನ್ ಕೊನೆಯಾಗಿದೆ? ಪಿ ಕಕ್ಷಕದಲ್ಲಿ ಎಲೆಕ್ಟ್ರಾನ್ ಕೊನೆಯಾಗಿದೆ. ಹಾಗಾದರೆ ಅದು ಯಾವ ಬ್ಲಾಕ್ಗೆ ಸೇರುತ್ತದೆ? ಪಿ ಬ್ಲಾಕ್ಗೆ ಸೇರುತ್ತದೆ. ಎಸ್ ಕೊನೆಯಾಗಿದ್ದರೆ ಎಸ್ ಬ್ಲಾಕ್, ಪಿ ಕೊನೆಯಲ್ಲಿದ್ದರೆ ಪಿ ಬ್ಲಾಕ್. ಆವರ್ತ ಕೋಷ್ಟಕದಲ್ಲಿ ಗಮನಿಸಿ ಮಕ್ಕಳೇ, ಪಿ ಬ್ಲಾಕ್ ಧಾತುಗಳಲ್ಲಿ ಅಲ್ಯೂಮಿನಿಯಂ ಯಾವ ಬ್ಲಾಕಲ್ಲಿ ಕಂಡುಬರುತ್ತದೆ? ಹಾಗಾದರೆ ಪಿ ಬ್ಲಾಕ್ಗಳಲ್ಲಿ ಅಲ್ಯೂಮಿನಿಯಂ ಕಂಡುಬರುತ್ತದೆ. ಹೀಗೆ ನೀವು ಬೇರೆ ಧಾತುಗಳ ಸ್ಥಾನವನ್ನು ಸಹ ಪತ್ತೆ ಮಾಡಬಹುದು. ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ, ಯಾವುದೇ ಧಾತುವಿನ ಆವರ್ತ ಮತ್ತು ಬ್ಲಾಕ್ನ ಸಂಖ್ಯೆಯನ್ನು ಸುಲಭವಾಗಿ ಕಂಡುಹಿಡಿಯುವುದು ಹೇಗೆ? ಅಂತಿಮವಾಗಿ ಕೊನೆಯಲ್ಲಿರುವುದನ್ನು ನೀವು ಗಮನಿಸಿ. 3p1 ಇದೆ ಅಲ್ಲವಾ? ಹಾಗಾದರೆ 3 ಏನು? ಆವರ್ತ ಸಂಖ್ಯೆ ಸೂಚಿಸುತ್ತದೆ. ಪಿ ಎಂಬುದು ಬ್ಲಾಕ್ನ ಸಂಖ್ಯೆಯನ್ನು ಸೂಚಿಸುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ಪ್ರವೃತ್ತಿಗಳ ಬಗ್ಗೆ ತಿಳಿಯೋಣ. ವೇಲೆನ್ಸಿ, ಪರಮಾಣು ಗಾತ್ರ, ಲೋಹೀಯ ಮತ್ತು ಅಲೋಹೀಯ ಗುಣಗಳ ಬಗ್ಗೆ ತಿಳಿಯೋಣ. ಮಕ್ಕಳೇ, ಮೊದಲಿಗೆ ನಾವು ವೇಲೆನ್ಸಿ ಎಂದರೇನು ಎಂಬುದನ್ನು ತಿಳಿಯೋಣ. ಇಲ್ಲಿ ಚಿತ್ರವನ್ನು ಗಮನಿಸಿ. ಪರಮಾಣುವಿನ ರಚನೆಯ ಬಗ್ಗೆ ನೀವಾಗಲೇ ತಿಳಿದಿದ್ದೀರಲ್ಲವೇ? ಇದು ಅಲ್ಯೂಮಿನಿಯಂ ಪರಮಾಣುವಿನ ರಚನೆ. ಅಲ್ಯೂಮಿನಿಯಂನಲ್ಲಿರುವಂಥ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 13. ಮಕ್ಕಳೇ, ಅಲ್ಯೂಮಿನಿಯಂನ ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ನಮಗೆ ಅತ್ಯಂತ ಹೊರಕವಚದಲ್ಲಿರುವಂತಹ ಗರಿಷ್ಠ ಎಲೆಕ್ಟ್ರಾನುಗಳು ಪತ್ತೆ ಮಾಡಬಹುದು. ಎಷ್ಟು ಎಲೆಕ್ಟ್ರಾನ್ಗಳು ಕಂಡುಬರುತ್ತವೆ? 3 ಎಲೆಕ್ಟ್ರಾನ್ಗಳು ಕಂಡುಬರುತ್ತವೆ. ಚಿತ್ರದ ಸಹಾಯದಿಂದ ಗಮನಿಸಿ ಮಕ್ಕಳೇ. ಇಲ್ಲಿ ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಎರಡನೇ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು, ಹಾಗೆಯೇ 3ನೇ ಕವಚದಲ್ಲಿ 3 ಎಲೆಕ್ಟ್ರಾನ್ಗಳಿರುವುದು ಕಂಡುಬರುತ್ತದೆ. ಹಾಗಾದರೆ ಅಲ್ಯೂಮಿನಿಯಂನ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟು? 3. ಏಕೆಂದರೆ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಂದು ಕರೆಯುತ್ತೇವೆ. 1, 2, 3 ಎಲೆಕ್ಟ್ರಾನ್ಗಳು ಹೊರಕವಚದಲ್ಲಿವೆ. ಅದರ ವೇಲೆನ್ಸ್ ಎಲೆಕ್ಟ್ರಾನ್ಗಳು 3. ಹಾಗಾದರೆ ಅಲ್ಯೂಮಿನಿಯಂನ ವೇಲೆನ್ಸಿ ಎಷ್ಟು? ಹೌದು, ಅಲ್ಯೂಮಿನಿಯಂನ ವೇಲೆನ್ಸಿಯು ಸಹ 3 ಆಗಿದೆ. ಒಂದು ಧಾತುವಿನ
ಸಂಯೋಗ ಸಾಮರ್ಥ್ಯವನ್ನು ನಾವು ವೇಲೆನ್ಸಿ ಎಂದು ಕರೆಯುತ್ತೇವೆ. ರಾಸಾಯನಿಕ ಬಂಧ ಉಂಟಾಗುವಾಗ ಪಡೆದುಕೊಂಡ ಅಥವಾ ಕಳೆದುಕೊಂಡಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯು ವೇಲೆನ್ಸಿಯಾಗಿದೆ. ಅಲ್ಯೂಮಿನಿಯಂ ತನ್ನ ಹೊರಕವಚದಲ್ಲಿರುವಂತಹ 3 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಸ್ಥಿರತೆಯನ್ನು ಪಡೆಯುತ್ತದೆ. ಹಾಗಾಗಿ ಅದರ ವೇಲೆನ್ಸಿ 3. ವಿದ್ಯಾರ್ಥಿಗಳೇ, ಈಗ ನಾವು ಆವರ್ತ ಕೋಷ್ಟಕದ ಪ್ರವೃತ್ತಿಗಳಲ್ಲಿ ಒಂದಾದ ಪರಮಾಣು ಗಾತ್ರದ ಬಗ್ಗೆ ತಿಳಿಯೋಣ. ಪರಮಾಣು ಗಾತ್ರ ಎಂದರೇನು? ಒಂದು ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರಕವಚದ ನಡುವಣ ಅಂತರವನ್ನು ನಾವೇನಂತ ಕರಿತೀವಿ? ಪರಮಾಣು ಗಾತ್ರ ಎಂದು ಕರೆಯುತ್ತೇವೆ. ಪರಮಾಣುವಿನ ನ್ಯೂಕ್ಲಿಯಸ್ನಿಂದ ಅತ್ಯಂತ ಹೊರಕವಚಕ್ಕೂ ಇರುವಂತಹ ಅಂತರವೇ ಪರಮಾಣು ಗಾತ್ರವಾಗಿದೆ. ನೋಡಿ ಮಕ್ಕಳೇ, ಇಲ್ಲಿ ಪರಮಾಣುವಿನ ಕೇಂದ್ರ ಭಾಗಕ್ಕೆ ನ್ಯೂಕ್ಲಿಯಸ್ ಎಂದು ಕರೆಯುತ್ತೇವೆ. ಅತ್ಯಂತ ಹೊರಕವಚಕ್ಕೂ ನ್ಯೂಕ್ಲಿಯಸ್ಗೂ ಇರುವಂಥ ಮಧ್ಯದ ಅಂತರವನ್ನು ನಾವು ಆ ಧಾತುವಿನ ಪರಮಾಣು ಗಾತ್ರ ಎಂದು ಕರೆಯುತ್ತೇವೆ. ಪರಮಾಣು ಗಾತ್ರವನ್ನು ಪಿಕೋಮೀಟರ್ ಎಂಬ ಮಾನದಿಂದ ಅಳೆಯುತ್ತಾರೆ. PM ಎಂದರೆ ಪಿಕೋಮೀಟರ್. ಪರಮಾಣು ಗಾತ್ರ ಮತ್ತೊಂದು ಹೆಸರು ಪರಮಾಣು ತ್ರಿಜ್ಯ. ಹೈಡ್ರೋಜನ್ ಪರಮಾಣುವಿನ ಪರಮಾಣು ತ್ರಿಜ್ಯವು 37 ಪಿಕೋಮೀಟರ್. ಇಲ್ಲಿ 1 ಪಿಕೋಮೀಟರ್ = 10⁻⁻12 ಮೀಟರ್ಗೆ ಸಮ. ಹೀಗೆ ಪ್ರತಿಯೊಂದು ಧಾತುವಿನ ಪರಮಾಣು ತ್ರಿಜ್ಯವನ್ನು ನಾವು ಆವರ್ತ ಕೋಷ್ಟಕದ ಸಹಾಯದಿಂದ ತಿಳಿಯಬಹುದು. ಉದಾಹರಣೆ, ಆವರ್ತ ಕೋಷ್ಟಕದಲ್ಲಿ ನಾವು ತಾಮ್ರದ ಒಂದು ಧಾತುವಿನ ಬಗ್ಗೆ ತೆಗೆದುಕೊಂಡಾಗ ಇಲ್ಲಿ ಗಮನಿಸಿ ಮಕ್ಕಳೇ, ಅಟಾಮಿಕ್ ರೇಡಿಯಸ್ ಅಂದರೆ ಪರಮಾಣು ತ್ರಿಜ್ಯ 1.28 ಪಿಕೋಮೀಟರ್ನಷ್ಟು ಇದೆ. ಹೀಗೆ ಪ್ರತಿಯೊಂದು ಧಾತುವಿನ ಪರಮಾಣು ತ್ರಿಜ್ಯವನ್ನು ನಾವು ಆವರ್ತ ಕೋಷ್ಟಕದ ಸಹಾಯದಿಂದ ತಿಳಿಯಬಹುದು. ಪರಮಾಣು ಗಾತ್ರ ಎಂದರೆ ಒಂದು ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ನಿಂದ ಅತ್ಯಂತ ಹೊರ ಕವಚದ ನಡುವಣ ಇರುವಂತಹ ಅಂತರವನ್ನು ಪರಮಾಣು ಗಾತ್ರ ಎಂದು ಕರೆಯುತ್ತೇವೆ. ಮಕ್ಕಳೇ, ಪರಮಾಣುಗಳ ಗಾತ್ರವು ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆಲ್ಲ ಹೇಗೆ ವ್ಯತ್ಯಾಸಗೊಳ್ಳುತ್ತದೆ ಎಂಬುದನ್ನು ತಿಳಿಯೋಣ. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆಲ್ಲ ಧಾತುಗಳ ಪರಮಾಣು ಗಾತ್ರವು ಕಡಿಮೆಯಾಗುತ್ತದೆ. ಏಕೆಂದರೆ ಹೆಚ್ಚು ನ್ಯೂಕ್ಲಿಯಸ್ನ ಆವೇಶವು ಎಲೆಕ್ಟ್ರಾನ್ಗಳನ್ನು ನ್ಯೂಕ್ಲಿಯಸ್ನ ಹತ್ತಿರ ಸೆಳೆಯುವುದರಿಂದ ಅವುಗಳ ಗಾತ್ರ ಕಡಿಮೆಯಾಗುತ್ತಾ ಹೋಗುತ್ತದೆ. ಇಲ್ಲಿ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ನೋಡ್ರಿ, ಗಾತ್ರ ದೊಡ್ಡದಾಗಿದೆ, ಬರ್ತಾ ಏನಾಗಿದೆ, ಪರಮಾಣು ಗಾತ್ರ ಚಿಕ್ಕದಾಗ್ತಾ ಹೋಗಿದೆ. ಇದಕ್ಕೆ ಕಾರಣವೇನು? ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆಲ್ಲ ಅದೇ ಕವಚಕ್ಕೆ ಎಲೆಕ್ಟ್ರಾನುಗಳು ಸೇರ್ಪಡೆ ಆಗುತ್ತಾ ಹೋಗುತ್ತವೆ. ಎರಡನೇ ಆವರ್ತದಲ್ಲಿ ಬರುವಂತಹ ಧಾತುಗಳಾದ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್ ಹೀಗೆ ಉದಾಹರಣೆಯನ್ನು ಗಮನಿಸಿದಾಗ ಎಷ್ಟನೇ ಆವರ್ತದಲ್ಲಿ ಎಲೆಕ್ಟ್ರಾನ್ಗಳಿವೆ? ಎರಡನೇ ಆವರ್ತ. ಪ್ರತಿಯೊಂದರಲ್ಲಿಯೂ ಎರಡನೇ ಆವರ್ತವನ್ನು ಗಮನಿಸುತ್ತಿದ್ದೀರಿ. ಆದರೆ ಒಂದು ಧಾತುವಿನಿಂದ ಮತ್ತೊಂದು ಧಾತುವಿಗೆ ಹೋದಂತೆಲ್ಲ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗಿರುವುದನ್ನು ಗಮನಿಸುತ್ತಿದ್ದೀರಿ. ಇಲ್ಲಿ ಎರಡನೇ ಕವಚದಲ್ಲಿ 1 ಎಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 2 ಎಲೆಕ್ಟ್ರಾನ್,
ಅದೇ ಎರಡನೇ ಕವಚದಲ್ಲಿ 3 ಎಲೆಕ್ಟ್ರಾನ್, 4 ಎಲೆಕ್ಟ್ರಾನ್, 5, 6 ಎಲೆಕ್ಟ್ರಾನ್, 7 ಎಲೆಕ್ಟ್ರಾನ್, 8 ಎಲೆಕ್ಟ್ರಾನ್ಗಳಿರುವುದನ್ನು ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ಮೂರನೇ ಕವಚದಲ್ಲಿ ಸಹ ನೀವು ಎಲೆಕ್ಟ್ರಾನ್ಗಳ ಸಂಖ್ಯೆ ಅದೇ ಕವಚಕ್ಕೆ ಹೆಚ್ಚಾಗಿ ಹೋಗಿರುವುದನ್ನು ಗಮನಿಸಬಹುದು. ಹೀಗೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ನ್ಯೂಕ್ಲಿಯಸ್ನ ಆವೇಶವು ಎಲೆಕ್ಟ್ರಾನ್ಗಳನ್ನು ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೆಯುವುದರಿಂದ ಪರಮಾಣು ಗಾತ್ರವು ಕಡಿಮೆ ಆಗುತ್ತದೆ. ಹಾಗೆಯೇ ಪರಮಾಣು ಗಾತ್ರವು ವರ್ಗದ ಕೆಳಗೆ ಬಂದಂತೆಲ್ಲ ಹೇಗೆ ವ್ಯತ್ಯಾಸಗೊಳ್ಳುತ್ತದೆ? ಇಲ್ಲಿ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಗಾತ್ರ ಏನಾಗಿದೆ? ಮೊದಲನೇದ ಚಿಕ್ಕದಾಗಿದೆ, ಗಾತ್ರ ಕೆಳಗೆ ಬಂದಂತೆಲ್ಲ ದೊಡ್ಡದಾಗಿದೆ. ಅಂದರೆ ವರ್ಗದ ಕೆಳಗೆ ಬಂದ ಹಾಗೆಲ್ಲ ಪರಮಾಣು ಗಾತ್ರ ಹೆಚ್ಚುತ್ತಾ ಹೋಗುತ್ತದೆ. ಇದಕ್ಕೆ ಕಾರಣವೆಂದರೆ ವರ್ಗದ ಕೆಳಗೆ ಹೋದಂತೆಲ್ಲ ಹೊಸ ಹೊಸ ಕವಚಗಳ ಸಂಖ್ಯೆ ಏನಾಗುತ್ತಾ ಹೋಗುತ್ತೆ? ಹೆಚ್ಚಾಗುತ್ತಾ ಹೋಗುತ್ತದೆ. ಹೈಡ್ರೋಜನ್ 1ನೇ ಕವಚ, ಲಿಥಿಯಂನಲ್ಲಿ ಎರಡನೇ ಕವಚ ಇರ್ತದೆ, ಸೋಡಿಯಂ 3ನೇ ಕವಚ, ಪೊಟ್ಯಾಷಿಯಂ 4ನೇ ಕವಚದಲ್ಲಿ, ರುಬಿಡಿಯಂ 5, ಸೀಸಿಯಂ 6, ಫ್ರಾನ್ಸಿಯಂ 7ನೇ ಕವಚದಲ್ಲಿ ಕೊನೆಯಾಗುತ್ತದೆ. ಅಂದರೆ ಅವುಗಳ ನ್ಯೂಕ್ಲಿಯಸ್ನಿಂದ ಅತ್ಯಂತ ಹೊರ ಕವಚಕ್ಕೂ ಇರುವಂಥ ಅಂತರ ಏನಾಗ್ತಾ ಹೋಗುತ್ತದೆ? ಕವಚಗಳ ಸಂಖ್ಯೆ ಹೆಚ್ಚಿದಂತೆಲ್ಲ ಅಂತರ ಹೆಚ್ಚಾಗುವುದರಿಂದ ಪರಮಾಣು ಗಾತ್ರ ಹೆಚ್ಚಾಗುತ್ತದೆ. ಆದ್ದರಿಂದ ವರ್ಗದ ಕೆಳಗೆ ಬಂದಂತೆಲ್ಲ ಧಾತುಗಳ ಪರಮಾಣು ಗಾತ್ರ ಏನಾಗುತ್ತದೆ ಮಕ್ಕಳೇ? ಹೆಚ್ಚಾಗುತ್ತಾ ಹೋಗುತ್ತದೆ. ಮಕ್ಕಳೇ, ಈಗ ನಾವು ಆಧುನಿಕ ಆವರ್ತ ಕೋಷ್ಟಕದ ಪ್ರವೃತ್ತಿಗಳಲ್ಲಿ ಒಂದಾದ ಲೋಹೀಯ ಮತ್ತು ಅಲೋಹೀಯ ಗುಣದ ಬಗ್ಗೆ ತಿಳಿಯೋಣ. ಹಾಗಾದರೆ ಧಾತುಗಳ ಲೋಹೀಯ ಗುಣ ಮತ್ತು ಅಲೋಹೀಯ ಗುಣವು ಆವರ್ತ ಮತ್ತು ವರ್ಗಗಳಲ್ಲಿ ಹೇಗೆ ವ್ಯತ್ಯಾಸಗೊಳ್ಳುತ್ತದೆ? ಸೋಡಿಯಂ ಮತ್ತು ಮೆಗ್ನೀಷಿಯಂನಂತಹ ಲೋಹಗಳು ಆವರ್ತ ಕೋಷ್ಟಕದ ಎಡಭಾಗದಲ್ಲೂ ಕಂಡುಬರುತ್ತವೆ. ಇಲ್ಲಿ ಗಮನಿಸಿ ಮಕ್ಕಳೇ, ಸೋಡಿಯಂ ಮತ್ತು ಮೆಗ್ನೀಷಿಯಂ ಯಾವ ಭಾಗದಲ್ಲಿದೆ? ಆವರ್ತ ಕೋಷ್ಟಕದ ಎಡಭಾಗದಲ್ಲಿ ಕಂಡುಬರುತ್ತವೆ. ಹಾಗೆಯೇ ಸಲ್ಫರ್ ಮತ್ತು ಕ್ಲೋರಿನ್ನಂತಹ ಅಲೋಹಗಳು ಬಲಭಾಗದಲ್ಲಿ ಕಂಡುಬರುತ್ತವೆ. ನೋಡಿ, ಎಸ್ ಅಂದರೆ ಸಲ್ಫರ್, ಎಸ್ ಅಂದರೆ Cl ಅಂದರೆ ಕ್ಲೋರಿನ್, ಇವು ಆವರ್ತ ಕೋಷ್ಟಕದ ಬಲಭಾಗದಲ್ಲಿ ಕಂಡುಬರುತ್ತವೆ. ಹಾಗೆಯೇ ಮಧ್ಯದಲ್ಲಿ ಲೋಹಾಭಗಳು ಇವೆ. ಉದಾಹರಣೆ ಸಿಲಿಕಾನ್, ಜರ್ಮೇನಿಯಂ, ಇವುಗಳನ್ನು ಸಹ ನಾವು ಕಾಣಬಹುದಾಗಿದೆ ಬಲಭಾಗದಲ್ಲಿ. ಲೋಹಗಳು ರಾಸಾಯನಿಕ ಬಂಧಗಳನ್ನುಂಟು ಮಾಡುವಾಗ ಇಲೆಕ್ಟ್ರಾನುಗಳನ್ನು ಕಳೆದುಕೊಂಡು ವಿದ್ಯುದ್ಧನೀಯ ಧಾತುಗಳಾದರೆ, ಅಂದರೆ ಲೋಹಗಳು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುವುದರಿಂದ ಅವು ವಿದ್ಯುದ್ಧನೀಯ ಧಾತುಗಳಾದರೆ, ಅಲೋಹಗಳು ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುವುದರಿಂದ ಅವು ವಿದ್ಯುತ್ ಋಣೀಯ ಧಾತುಗಳಾಗುತ್ತವೆ. ಲೋಹಗಳು ವಿದ್ಯುದ್ಧನೀಯ ಧಾತುಗಳಾದರೆ ಅಲೋಹಗಳು ವಿದ್ಯುತ್ ಋಣೀಯ ಧಾತುಗಳಾಗಿವೆ. ಲೋಹೀಯ ಗುಣವು ಒಂದು ಆವರ್ತದ ಗುಂಟ ಸಾಗಿದಂತೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಏಕೆಂದರೆ ಎಡಭಾಗದಿಂದ ಬಲಭಾಗಕ್ಕೆ ಚಲಿಸಿದಂತೆಲ್ಲ ಲೋಹಗಳ ಕ್ರಮೇಣ ಕಡಿಮೆಯಾಗಿ ಅಲೋಹಗಳು ಧಾತುಗಳು ಹೆಚ್ಚು ಇವೆ. ಆದ್ದರಿಂದ ಲೋಹೀಯ ಗುಣವು ಆವರ್ತದಲ್ಲಿ ಚಲಿಸಿದಂತೆ ಕಡಿಮೆ ಆಗುತ್ತದೆ. ಹಾಗೆಯೇ ವರ್ಗದ ಕೆಳಗೆ ಸಾಗಿದಂತೆ ಲೋಹಗಳು ಹೆಚ್ಚಾಗಿರುವುದರಿಂದ ಲೋಹೀಯ ಗುಣ ಹೆಚ್ಚಾಗುತ್ತಾ ಹೋಗುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ವರ್ಗದ ಕೆಳಗೆ ಸಾಗಿದಂತೆ ಲೋಹಗಳು ಹೆಚ್ಚಾಗುವುದರಿಂದ ಲೋಹೀಯ ಗುಣ ಹೆಚ್ಚಾಗುತ್ತದೆ. ಹಾಗೆಯೇ ಲೋಹದ ಸ್ವಭಾವವಿರದ ಮತ್ತು ಅಲೋಹಗಳ ಕೆಲವು ಭೌತ ಗುಣಗಳಿರುವಂತಹ ಧಾತುಗಳಿಗೆ ಲೋಹಾಭಗಳು ಎಂದು ಕರೆಯುತ್ತೇವೆ. ಉದಾಹರಣೆ ಸಿಲಿಕಾನ್ ಮತ್ತು
ಜರ್ಮೇನಿಯಂ. ಸಿಲಿಕಾನ್ ಮತ್ತು ಜರ್ಮೇನಿಯಂ ಇವು ಪಿ ಬ್ಲಾಕ್ನಲ್ಲಿ ಕಂಡುಬರುವಂತಹ ಲೋಹಾಭಗಳಿಗೆ ಉದಾಹರಣೆಗಳು. ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಬಿಟ್ಟುಕೊಡುವ ಪರಮಾಣುಗಳಿಗೆ ವಿದ್ಯುದ್ಧನಿಯ ಪರಮಾಣುಗಳೆನ್ನುತ್ತೇವೆ. ಉದಾಹರಣೆ ಲೋಹಗಳಾದ ಸೋಡಿಯಂ, ಪೊಟ್ಯಾಷಿಯಂ, ಅಲ್ಯೂಮಿನಿಯಂ ಇವು ವಿದ್ಯುದ್ಧನಿಯ ಪರಮಾಣುಗಳು. ವಿದ್ಯುದ್ಧನೀಯತೆಯು ಆವರ್ತದಲ್ಲಿ ಮುಂದೆ ಸಾಗಿದಂತೆ ಏನಾಗುತ್ತದೆ ಮಕ್ಕಳೇ? ಕಡಿಮೆಯಾಗುತ್ತದೆ. ಹಾಗೆ ವರ್ಗದ ಕೆಳಗೆ ಲೋಹಗಳು ಹೆಚ್ಚಾಗುವುದರಿಂದ ಅಲ್ಲಿ ವಿದ್ಯುದ್ಧನೀಯತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದರೆ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಾ ಹೋಗುತ್ತದೆ. ಹಾಗೆಯೇ ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಸ್ವೀಕರಿಸುವಂತಹ ಪರಮಾಣುಗಳಿಗೆ ವಿದ್ಯುತ್ ಋಣೀಯ ಪರಮಾಣುಗಳು ಎಂದು ಕರೆಯುತ್ತೇವೆ. ಉದಾಹರಣೆ ಅಲೋಹಗಳು ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುವ ಪರಮಾಣುಗಳಾಗಿದ್ದು ಕ್ಲೋರಿನ್, ಸಲ್ಫರ್ ಇವು ವಿದ್ಯುತ್ ಋಣೀಯ ಪರಮಾಣುಗಳಾಗಿವೆ. ಹಾಗಾದರೆ ವಿದ್ಯುತ್ ಋಣೀಯತೆಯು ಆವರ್ತದಲ್ಲಿ ಮುಂದೆ ಸಾಗಿದಂತೆ ಏನಾಗುತ್ತದೆ? ಹೆಚ್ಚುತ್ತಾ ಹೋಗುತ್ತದೆ. ಏಕೆಂದರೆ ಅಲೋಹಗಳು ಹೆಚ್ಚುತ್ತಾ ಹೋಗುವುದರಿಂದ ಅಲ್ಲಿ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುವಂತಹ ಸ್ವಭಾವವು ಹೆಚ್ಚುತ್ತಾ ಹೋಗುತ್ತದೆ. ಋಣೀಯತೆಯ ಸ್ವಭಾವವು ಆವರ್ತದಲ್ಲಿ ಚಲಿಸಿದಂತೆ ಹೆಚ್ಚಾಗುತ್ತದೆ. ಆದರೆ ವರ್ಗದ ಕೆಳಗೆ ಬಂದಂತೆಲ್ಲ ಅಲೋಹಗಳು ಕಡಿಮೆಯಾಗಿ ಲೋಹೀಯ ಗುಣಗಳನ್ನು ಹೊಂದಿರುವ ಧಾತುಗಳು ಇರುವುದರಿಂದ ವಿದ್ಯುತ್ ಋಣೀಯತೆ ವರ್ಗದ ಕೆಳಗೆ ಬಂದಂತೆ ಕಡಿಮೆಯಾಗುತ್ತದೆ. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ 5.9 ಗಮನಿಸಿ. 3ನೇ ಆವರ್ತದ ಧಾತುಗಳನ್ನು ಪರೀಕ್ಷಿಸಿ ಅವುಗಳನ್ನು ಲೋಹಗಳು ಮತ್ತು ಅಲೋಹಗಳಾಗಿ ವರ್ಗೀಕರಿಸಿ. ಹಾಗೆಯೇ ಆವರ್ತ ಕೋಷ್ಟಕದ ಯಾವ ಬದಿಯಲ್ಲಿ ನೀವು ಲೋಹಗಳನ್ನು ನೋಡುತ್ತೀರಿ, ಯಾವ ಬದಿಯಲ್ಲಿ ಅಲೋಹಗಳನ್ನು ನೋಡುತ್ತೀರಿ ಎಂಬುದನ್ನು ಸಹ ಬರೆಯಿರಿ. ಈ ಆವರ್ತ ಕೋಷ್ಟಕದ ಪ್ರವೃತ್ತಿಗಳು ಧಾತುಗಳಿಂದ ಉಂಟಾಗುವ ಆಕ್ಸೈಡ್ಗಳ ಲಕ್ಷಣವನ್ನು ಊಹಿಸಲು ನಮಗೆ ಸಹಾಯ ಮಾಡುತ್ತವೆ. ಏಕೆಂದರೆ ಸಾಮಾನ್ಯವಾಗಿ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದ್ದು ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಎಂಬುದು ನಿಮಗೀಗಾಗಲೇ ತಿಳಿದಿದೆ. ಹಾಗೆ ಚಟುವಟಿಕೆ 5.7ರಲ್ಲಿರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಮಕ್ಕಳೇ. 2ನೇ ಆವರ್ತದಲ್ಲಿ ಬರುವಂತಹ ಧಾತುಗಳನ್ನು ಇಲ್ಲಿ ಕೊಡಲಾಗಿದೆ. ಬೋರಾನ್, ಬೆರಿಲಿಯಂ, ಆಕ್ಸಿಜನ್, ನೈಟ್ರೋಜನ್, ಲಿಥಿಯಂ, ಕಾರ್ಬನ್. ಇವುಗಳಲ್ಲಿ ಪರಮಾಣು ತ್ರಿಜ್ಯವನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ ಎಂದು ಬರೆಯಿರಿ. ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ಗಾತ್ರವು ಏನಾಗುತ್ತದೆ? ಕಡಿಮೆಯಾಗುತ್ತಾ ಹೋಗುತ್ತದೆ. ಹಾಗಾದರೆ ಇದನ್ನು ನಾವು ಅವುಗಳ ಪರಮಾಣು ಗಾತ್ರದ ಇಳಿಕೆ ಕ್ರಮಗನುಗುಣವಾಗಿ ಬರೆಯಿರಿ. ಆವರ್ತ ಕೋಷ್ಟಕದಿಂದಾಗುವಂತಹ ಪ್ರಯೋಜನಗಳು: ಧಾತುಗಳ ವಿವರಗಳು ಸುಲಭವಾಗಿ ಒಂದೆಡೆ ದೊರೆಯುವಂತೆ ಮಾಡುತ್ತದೆ. ಇನ್ನೂ ಆವಿಷ್ಕಾರಗೊಳ್ಳದಂತಹ ಧಾತುಗಳ ಪರಮಾಣು ರಾಶಿ, ಗುಣಗಳು ಮತ್ತಿತರ ವಿವರಗಳನ್ನು ನಾವು ಊಹಿಸಲು ಸಾಧ್ಯವಾಗುತ್ತದೆ. ಹಾಗೆಯೇ ಆವರ್ತ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನವನ್ನು ಆಧರಿಸಿ ನಾವು ಆ ಧಾತುವಿನ ಗುಣಲಕ್ಷಣಗಳನ್ನು ಊಹಿಸಬಹುದು. ಪರಮಾಣು ವರ್ತನೆಯ ಸ್ಪಷ್ಟವಾದ ವರ್ತನೆ ತಿಳಿಯಬಹುದು. ಹೀಗೆ ಆವರ್ತ ಕೋಷ್ಟಕದಿಂದ ನಮಗೆ ಅನೇಕ ಪ್ರಯೋಜನಗಳು ಉಂಟಾದವು.
ಧನ್ಯವಾದಗಳು.